ಕರ್ನಾಟಕ ರಾಜಕೀಯದ ಮುತ್ಸದ್ದಿ ರಾಜಕಾರಣಿ ಮಾಜಿ ಸಚಿವ ಶಾಮನೂರು ಶಿವಶಂಕರಪ್ಪನವರು ವಿಧಿವಶರಾಗಿದ್ದಾರೆ. ಹಾಲಿ ಶಾಸಕರು ಆಗಿದ್ದಾರೆ. ಶಾಮನೂರು ಶಿವಶಂಕರಪ್ಪನವರು 95 ವರ್ಷಗಳ ಅತ್ಯಂತ ಸುದೀರ್ಘವಾದಂಥ ಹಾಗೂ ಅತ್ಯಂತ ರಾಜಕೀಯವಾಗಿ ಬಡವರ ಪರವಾಗಿ ಕಾಳಜಿಯುಳ್ಳಂಥ ಸೇವೆಯನ್ನು ಕೊಟ್ಟಂಥ ತುಂಬು ಜೀವನವನ್ನು ಸವೆಸಿ ಈಗ ಅವರು ಇಹಲೋಕ ತ್ಯಜಿಸಿದ್ದಾರೆ. ಮಾಜಿ ಸಚಿವ ಶಾಮನೂರು ಶಿವಶಂಕರಪ್ಪನವರಿಗೆ ಅನೇಕ ದಿನಗಳಿಂದ ಅನಾರೋಗ್ಯ ಕಾಡ್ತಾ ಇತ್ತು. ಹಾಗೂ ಇವತ್ತು ಇನ್ಫ್ಯಾಕ್ಟ್ ಈಗ ಅವರು ವಿಧಿವಶರಾಗಿದ್ದಾರೆ. ಅನೇಕ ದಶಕಗಳಿಂದ ಅವರು ರಾಜಕೀಯವಾಗಿ ಸಾಮಾಜಿಕವಾಗಿ ಸೇವೆಯನ್ನು ಸಲ್ಲಿಸ್ತಾ ಬಂದಿದ್ದಾರೆ. ಇವತ್ತು ಕರ್ನಾಟಕ ರಾಜಕೀಯಕ್ಕೆ ಒಂದು ಕರಾಳ ದಿನ, ಒಂದು ಕಪ್ಪು ದಿನ. ಹಿರಿಯ ಮುತ್ಸದ್ದಿ ರಾಜಕಾರಣಿ ಶಾಮನೂರು ಶಿವಶಂಕರಪ್ಪನವರು ಈಗ ನಿಧನರಾಗಿದ್ದಾರೆ. ಮಾಜಿ ಸಚಿವರು, ಹಾಲಿ ಶಾಸಕರು, ಕಾಂಗ್ರೆಸ್ ಪಕ್ಷದ ಆ ಮಧ್ಯ ಕರ್ನಾಟಕ ಇದೆಯಲ್ಲ, ಆ ಭಾಗದಲ್ಲಿ ದೊಡ್ಡ ಶಕ್ತಿಯಾಗಿತ್ತು, ದೈತ್ಯ ಶಕ್ತಿಯಾಗಿತ್ತು. ದಾವಣಗೆರೆ ಜಿಲ್ಲೆಯಲ್ಲಿ ಅವ್ರನ್ನ ಪ್ರೀತಿಯಿಂದ ಅಪ್ಪಾಜಿ ಅಂತ ಕರೀತಾ ಇದ್ರು. ರಾಜಕೀಯವಾಗಿ ತುಂಬಾ ಪ್ರಬಲವಾದಂತಹ ಕುಟುಂಬ ಶಾಮನೂರು ಕುಟುಂಬ. ಈಗ ಇವರ ಈ ಒಂದು ನಿಧನ ರಾಜಕೀಯ ಲೋಕಕ್ಕೆ ಹಾಗೂ ಕರ್ನಾಟಕ ರಾಜ್ಯದ ಜನತೆಗೆ ತುಂಬಲಾರದ ನಷ್ಟವಾಗಿದೆ. ಅನಾರೋಗ್ಯ ಕಾರಣ ಇವರು ಆಸ್ಪತ್ರೆಗೆ ದಾಖಲಾಗಿದ್ರು. ಹಾಗೂ ಇವತ್ತು ಚಿಕಿತ್ಸೆ ಫಲಕಾರಿಯಾಗದೆ ಅವರು ನಿಧನರಾಗಿದ್ದಾರೆ. 3 ದಶಕಗಳಿಂದ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಖಜಾಂಚಿಯಾಗಿ ಅವರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಜೊತೆಗೆ ವೀರಶೈವ ಮಹಾಸಭಾದ ಅಧ್ಯಕ್ಷರಾಗಿ ಕೂಡ ಅವರು ಅನೇಕ ವರ್ಷಗಳಿಂದ ಸಕ್ರಿಯವಾಗಿ ತೊಡಗಿಸಿಕೊಂಡು ಸೇವೆಯನ್ನು ಸಲ್ಲಿಸ್ತಾ ಬಂದಿದ್ದರು. ಆದರೆ ಇವತ್ತು ಅವರು ನಮ್ಮನ್ನು ಅಗಲಿದ್ದಾರೆ. ಕರ್ನಾಟಕ ರಾಜಕೀಯದಲ್ಲಿ ಒಂದು ಇತಿಹಾಸವನ್ನು ಅಕಸ್ಮಾತ್ ಯಾರಾದರೂ ಬರೆಯೋದಕ್ಕೆ ಹೋದರೆ ಶಾಮನೂರು ಕುಟುಂಬ ಇದರ ಕುರಿತಾಗಿ ಬರೆಯೋದಕ್ಕೆ ಅನೇಕ ವಿಷಯಗಳು ಸಿಗ್ತವೆ. ಎಸ್.ಎಂ. ಕೃಷ್ಣ ಅವರ ಕಾಲದಲ್ಲಿ ಮೊದಲನೇ ಬಾರಿಗೆ ಸಚಿವರಾಗ್ತಾರೆ. ಅದಾದ ನಂತರ ತಮ್ಮದೇ ಆದಂಥ ರೀತಿಯಲ್ಲಿ, ಅದು ಶೈಕ್ಷಣಿಕವಾಗಿರ್ಬೋದು, ಬಡವರ ಪರವಾಗಿ ಇರ್ಬೋದು, ಸಾಮಾಜಿಕವಾಗಿರ್ಬೋದು, ಅನೇಕ ಸೇವೆಯನ್ನು ಜೊತೆಗೆ ಕೊಡುಗೆಗಳನ್ನು ಅವರು ಕೊಡ್ತಾ ಬರ್ತಿದ್ರು. ಇವತ್ತು ಇಂಥ ಮುತ್ಸದ್ದಿ ರಾಜಕಾರಣಿ ನಮ್ಮನ್ನು ಬಿಟ್ಟು ತೆರಳಿದ್ದಾರೆ.